ನಮಸ್ಕಾರ ವೀಕ್ಷಕರೇ. ಜನವರಿ 26 ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವದಂದು ರಾಜಪಥದಲ್ಲಿ ವೈಭವದ ಪರೇಡ್ ನಡೆಯುತ್ತೆ. ನಮ್ಮ ದೇಶದ ಸೇನಾ ಶಕ್ತಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಶಕ್ತಿ ಸಾಮರ್ಥ್ಯಗಳನ್ನ ನಾವು ಅಲ್ಲಿ ಅನಾವರಣ ಮಾಡ್ತೇವೆ. ಗಣರಾಜ್ಯೋತ್ಸವದಂದು ಈ ಪರೇಡ್ ಶುರುವಾಗುವುದಕ್ಕಿಂತ ಮುಂಚೆ ಇಂಡಿಯಾ ಗೇಟ್ ಬಳಿ ಇರುವಂತಹ ಅಮರ್ ಜವಾನ್ ಜ್ಯೋತಿಗೆ ಪ್ರಧಾನಮಂತ್ರಿಗಳು ಬಂದು ನಮಿಸಿ, ಆ ಬಳಿಕ ಅಲ್ಲಿರುವಂತಹ 2 ನಿಮಿಷ ಮೌನಾಚರಣೆ ಮಾಡಿ, ಅದಾದ ಬಳಿಕ ಅಲ್ಲಿರುವಂತಹ ಸಂದೇಶ ಪುಸ್ತಕದಲ್ಲಿ ಸಂದೇಶವನ್ನು ಬರೆಯುವಂಥದ್ದು ಇದುವರೆಗೆ ಬಂದಿರುವಂತಹ ಒಂದು ಸಂಪ್ರದಾಯ. ಆದರೆ ಈಗ ಈ ಐತಿಹಾಸಿಕ ಅಮರ್ ಜವಾನ್ ಜ್ಯೋತಿ ಏನಿದೆ, ಇದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರದ ನಡೆಯುತ್ತ. ಏನಿದು ವಿವಾದ? ಅಮರ್ ಜವಾನ್ ಜ್ಯೋತಿಯನ್ನ ಇಂಡಿಯಾ ಗೇಟ್ ನಿಂದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಿನ್ನೆ ಸ್ಥಳಾಂತರ ಮಾಡಿದೆ. ಇಂಡಿಯಾ ಗೇಟ್ ನಿಂದ 400 ಮೀಟರ್ ದೂರದಲ್ಲಿರುವ ರಾಷ್ಟ್ರೀಯ ಯುದ್ಧ ಸ್ಮಾರಕ. ಅಂದ್ರೆ ಇನ್ನು ಮುಂದೆ ಇಂಡಿಯಾ ಗೇಟ್ ನಲ್ಲಿ ಅಮರ್ ಜವಾನ್ ಜ್ಯೋತಿ ಉರಿಯಲ್ಲ. ಅಮರ್ ಜವಾನ್ ಜ್ಯೋತಿ ಇಂಡಿಯಾ ಗೇಟ್ ನಲ್ಲಿ ನಿನ್ನೆಯೇ ಆರಿದೆ. ಇನ್ನೇನಿದ್ರು ಈ ಅಮರ್ ಜವಾನ್ ಜ್ಯೋತಿ ಅಮರ್ ಚಕ್ರ ಹೆಸರಿನಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಬೆಳಗಲಿದೆ. ಇದು ಈಗ ವಿವಾದದ ಕೇಂದ್ರವಿತ್ತು. ಇಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಕೆಲವರು ಸರ್ಕಾರದ ನಿರ್ಧಾರ ಸರಿ ಅನ್ನುವವರಿದ್ದಾರೆ, ಸರ್ಕಾರದ ನಿರ್ಧಾರ ಸರಿ ಅಲ್ಲ ಅನ್ನುವವರಿದ್ದಾರೆ. ಇಂಡಿಯಾ ಗೇಟ್ ಮತ್ತೆ ಅಮರ್ ಜವಾನ್ ಜ್ಯೋತಿ ಇದು ಎರಡಕ್ಕೂ ಕೂಡ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು. ಇದು ಕೇವಲ ಪ್ರವಾಸಿ ತಾಣ ಅಲ್ಲ, ದೆಹಲಿಗೆ ಹೋಗಿ ಕೇವಲ ಫೋಟೋ ತೆಗೆಸಿಕೊಳ್ಳುವಂತಹ ಜಾಗ ಅಲ್ಲ, ಕೇವಲ ಪ್ರವಾಸಿಗರನ್ನ ಸೆಳೆಯುವಂತಹ ಸ್ಥಳ ಅಲ್ಲ. ಅದಕ್ಕೆ ಅದರದ್ದೇ ಆದಂತಹ ಯುದ್ಧ ಹಿನ್ನೆಲೆಗಳು, ಐತಿಹಾಸಿಕ ಹಿನ್ನೆಲೆಗಳು ಇರುವಂಥದ್ದು. ದೆಹಲಿಯಲ್ಲಿ ಈ ಇಂಡಿಯಾ ಗೇಟ್ ನಿರ್ಮಾಣದ ಹಿನ್ನೆಲೆ ಕೂಡ ಐತಿಹಾಸಿಕ ಆಗಿರುವಂಥದ್ದು. ಇಂಡಿಯಾ ಗೇಟ್ ನಿರ್ಮಾಣ ಆಗಿದ್ದು 1931ರಲ್ಲಿ. ಆಗ ಇದ್ದಿದ್ದು ಬ್ರಿಟಿಷ್ ರಾಜ್ಯ. 1914 ಮತ್ತೆ 1921ರಲ್ಲಿ ಮೊದಲ ಮತ್ತು ಮೂರನೆಯ ವಿಶ್ವ ಯುದ್ಧದಲ್ಲಿ ಭಾರತದ ಸೈನಿಕರು ಬ್ರಿಟಿಷ್ ಸೇನೆಯ ಜೊತೆಗೆ ಅವರ ಬೆಂಬಲಕ್ಕೆ ನಿಂತು ಹೋರಾಟವನ್ನು ಮಾಡ್ತಾರೆ. ಈ ಮೊದಲ ಮತ್ತು ಎರಡನೆಯ ವಿಶ್ವ ಯುದ್ಧದಲ್ಲಿ ಬ್ರಿಟಿಷರ ಜೊತೆಗೆ ನಾವೇನು ಪಾಲ್ಗೊಂಡು ಬ್ರಿಟಿಷ್ ಎದುರಾಳಿಗಳ ವಿರುದ್ಧ ಹೋರಾಟವನ್ನು ಏನು ಮಾಡಿದ್ವಿ, ಅದರಲ್ಲಿ ಸುಮಾರು 90,000ದಷ್ಟು ಭಾರತದ ಸೈನಿಕರು ಹುತಾತ್ಮರಾಗ್ತಾರೆ. ಇದು ಬ್ರಿಟಿಷ್ ರಾಜ್ಯಾವಧಿಯಲ್ಲಿ ಆದಂತಹ ಘಟನಾವಳಿ. ವಿಶೇಷ ಏನು ಅಂತ ಹೇಳಿದ್ರೆ, ಬರೀ ಭಾರತದಲ್ಲಿ ಮಾತ್ರವಲ್ಲ, ಈ ಕಾಮನ್ವೆಲ್ತ್ ಗ್ರೇವ್ಸ್ ಕಮಿಷನ್ ಅಂತ ಹೇಳಿ ಒಂದು ರಚನೆ ಆಗುತ್ತೆ. ಆ ಗ್ರೇವ್ಸ್ ಕಮಿಷನ್ ಅಡಿಯಲ್ಲಿ ಈ ಕಾಮನ್ವೆಲ್ತ್ ಅಂದ್ರೆ ಬ್ರಿಟಿಷ್ ಆಡಳಿತದ, ವಸಾಹತುಶಾಹಿ ಆಡಳಿತದ ವ್ಯಾಪ್ತಿಯಲ್ಲಿ ಯಾವೆಲ್ಲ ರಾಷ್ಟ್ರಗಳಲ್ಲಿ ಅಲ್ಲಿಯ ಸೈನಿಕರು ಆಗ ಮೊದಲ ಮತ್ತು ಮೂರನೆಯ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯ ಜೊತೆಗೆ ಸೇರ್ಪಡೆಯಾಗಿ ಬ್ರಿಟಿಷ್ ಶತ್ರುಗಳ ವಿರುದ್ಧ ಯಾರು ಹೋರಾಟವನ್ನ ಮಾಡಿದ್ರು, ಅವರ ಸ್ಮರಣಾರ್ಥ ಈ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಈ ರೀತಿಯಾದಂತಹ ಒಂದು ಸ್ಮಾರಕವನ್ನ ಬ್ರಿಟಿಷ್ ಸರ್ಕಾರ ಅಲ್ಲಿ ಸ್ಥಾಪನೆ ಮಾಡಿದೆ. ಇದಾದ ಬಳಿಕ 1972ರಲ್ಲಿ ಈ ಇಂಡಿಯಾ ಗೇಟ್ ನಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅಮರ್ ಜವಾನ್ ಜ್ಯೋತಿಯನ್ನ ಶುರು ಮಾಡ್ತಾರೆ. ಇದಕ್ಕೆ ಕಾರಣ, ಇದಕ್ಕೂ ಕೂಡ ಒಂದು ಯುದ್ಧ ಹಿನ್ನೆಲೆ ಇರುವಂಥದ್ದು. 1971ರಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ವಿಜಯ ಸಾಧಿಸಿ ಪೂರ್ವ ಬಾಂಗ್ಲಾ, ಈಗಿನ ಬಾಂಗ್ಲಾದೇಶ ರಾಷ್ಟ್ರವಾಗಿ ಉದಯ ಆದಂತಹ ಒಂದು ಐತಿಹಾಸಿಕ ಜಯದ ಸ್ಮರಣಾರ್ಥವಾಗಿ ಮತ್ತೆ ಅವತ್ತು ಹುತಾತ್ಮರಾದ 1971ರ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರಿಗೆ ಅವರ ಸ್ಮರಣಾರ್ಥವಾಗಿ ಅಮರ್ ಜವಾನ್ ಜ್ಯೋತಿಯನ್ನ
1972ರ ಜನವರಿಯಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಶುರು ಮಾಡ್ತಾರೆ. ಅಲ್ಲಿ ಆ ಅಮರ್ ಜವಾನ್ ಜ್ಯೋತಿ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ರೈಫಲ್, ಅದು ತಲೆಕೆಳಗಾಗಿರುವಂತದ್ದು, ಜೊತೆಗೆ ಒಂದು ಈ ಸೈನಿಕರು ಈ ಹಿಂದಿನ ಕಾಲದಲ್ಲಿ ತೊಡ್ತಾ ಇದ್ದಂತ ಒಂದು ಹೆಲ್ಮೆಟ್ ಏನಿದೆ ಅದನ್ನು ಆ ಬಂದೂಕಿನ ನಳಿಕೆಯ ಮೇಲೆ ಇಡಲಾಗಿರುವಂತದ್ದು. ಆ ಹೆಲ್ಮೆಟ್ ಅನಾಮಿಕ ಸೈನಿಕರು ಅಂತ ಹೇಳಿದ್ರೆ ಯಾರೆಲ್ಲ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೋ ಅವರ ಸ್ಮರಣಾರ್ಥಕವಾಗಿ, ಅವರ ಸಂಕೇತವಾಗಿ, ಅವರ ದ್ಯೋತಕವಾಗಿ ಆ ಹೆಲ್ಮೆಟ್ ಇರುವಂತದ್ದು. ಜೊತೆಗೆ ನೀವು ಆ ಜ್ಯೋತಿಯನ್ನು ಗಮನಿಸಿರಬಹುದು, 4 ಪಾರ್ಶ್ವಗಳಲ್ಲಿ ಆ ಜ್ಯೋತಿ ಸದಾಕಾಲ ಉರಿತಾ ಇರುತ್ತೆ. ಇದು ಅಮರ್ ಜವಾನ್ ಜ್ಯೋತಿ ಹಿನ್ನೆಲೆ. ಈ 1972ರಲ್ಲಿ ಅಮರ್ ಜವಾನ್ ಜ್ಯೋತಿ ಅಲ್ಲಿ ಸ್ಥಾಪನೆಯಾದ ಬಳಿಕ, ಅಲ್ಲಿಂದ ಬೆಳಗಲಿಕ್ಕೆ ಶುರುವಾದ ಬಳಿಕ ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತೆ ಏನು ಸ್ವಾತಂತ್ರ್ಯ ದಿನಾಚರಣೆ ಎಂದು ಈ ನಾವು ನಮ್ಮ ಅಧಿಕೃತ ಕಾರ್ಯಕ್ರಮಗಳು ಆರಂಭ ಆಗುವುದಕ್ಕಿಂತ ಮುಂಚೆ, ಗಣರಾಜ್ಯೋತ್ಸವದ ಪೆರೇಡ್ ಆಗುವುದಕ್ಕಿಂತ ಮುಂಚೆ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು, 3 ಸೇನೆಗಳ ಮುಖ್ಯಸ್ಥರು ಹೋಗಿ ಆ ಅಮರ್ ಜವಾನ್ ಜ್ಯೋತಿಗೆ ನಮನವನ್ನ ಸಲ್ಲಿಸಿ ಅಲ್ಲಿ 2 ನಿಮಿಷ ಮೌನಾಚರಣೆಯನ್ನ ಮಾಡಿ, ಅದಾದ ಬಳಿಕ ಸಂದೇಶವನ್ನ ಬರೆದು, ಅದಾದ ಬಳಿಕ ರಾಜಪಥದಲ್ಲಿ ಧ್ವಜಾರೋಹಣ ಮತ್ತೆ ಪೆರೇಡ್ ಆರಂಭವಾಗುವಂತಹ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ಈಗ ಮೋದಿ ಸರ್ಕಾರ ತಿಲಾಂಜಲಿ ಇಟ್ಟಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಸ್ಥಾಪನೆ ಮಾಡಿದೆ. ಆ ಯುದ್ಧ ಸ್ಮಾರಕದಲ್ಲಿ 1947ರ ಬಳಿಕ ಚೀನಾ ವಿರುದ್ಧದ ಯುದ್ಧ, ಪಾಕಿಸ್ತಾನ ವಿರುದ್ಧದ ಯುದ್ಧ ಸೇರಿದಂತೆ ಕಾಳಗದಲ್ಲಿ ಹುತಾತ್ಮರಾದಂತಹ ಈ ನೆಲಕ್ಕಾಗಿ, ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ, ಬಲಿದಾನ ಮಾಡಿದಂತಹ ಸೈನಿಕರ ಹೆಸರನ್ನ ಆ ಯುದ್ಧ ಸ್ಮಾರಕದಲ್ಲಿ ಕೆತ್ತಲಾಗಿದೆ. ಈಗ ಅಮರ್ ಜವಾನ್ ಜ್ಯೋತಿಯನ್ನ ನಿನ್ನೆ ಇಂಡಿಯಾ ಗೇಟ್ ನಿಂದ ಯುದ್ಧ ಸ್ಮಾರಕಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಅಂದ್ರೆ ಇಂಡಿಯಾ ಗೇಟ್ ನಲ್ಲಿ ಅಮರ್ ಜವಾನ್ ಜ್ಯೋತಿ ಉರಿತಾ ಇಲ್ಲ, ಯುದ್ಧ ಸ್ಮಾರಕದಲ್ಲಿ ಅಮರ್ ಚಕ್ರ ಹೆಸರಿನಲ್ಲಿ ಆ ಜ್ಯೋತಿ ಉರಿಯುವಂಥದ್ದು, ಬೆಳಗ್ತಾ ಇರುವಂಥದ್ದು. ನಾಡಿದ್ದು ಜನವರಿ 26ನೇ ತಾರೀಕು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಇಂಡಿಯಾ ಗೇಟ್ ಬದಲು ಯುದ್ಧ ಸ್ಮಾರಕಕ್ಕೆ ತೆರಳಿ ಅಲ್ಲಿ ಬೆಳಗ್ತಿರುವಂತಹ ಜ್ಯೋತಿಯ ಎದುರುಗಡೆ ನಿಂತು ಹುತಾತ್ಮ ಯೋಧರಿಗೆ ತಮ್ಮ ನಮನವನ್ನ ಸಲ್ಲಿಸಿದ್ದಾರೆ. ಹಿಂದೆ 71ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಕೂಡ ಅಲ್ಲಿ ಹೋಗಿ ನಮನವನ್ನು ಸಲ್ಲಿಸಿದರು. ಇಲ್ಲಿ ಪರ ಮತ್ತೆ ವಿರೋಧ ಎರಡೂ ಇದೆ. ಮಾಡಿದ್ದು ಸರಿ ಅನ್ನುವರು ಇದ್ದಾರೆ, ಮಾಡಿದ್ದು ತಪ್ಪು ಅನ್ನುವರು ಇದ್ದಾರೆ. ಸರ್ಕಾರ ಕೊಡ್ತಿರುವಂತಹ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ಈ ಇಂಡಿಯಾ ಗೇಟ್ ಎನ್ನುವಂಥದ್ದು ಇದು ಬ್ರಿಟಿಷ್ ವಸಾಹತುಶಾಹಿಯ ಸ್ಮಾರಕ ಇದು ಅಂತ ಹೇಳಿ. ಅಂದ್ರೆ 1931ರಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡಿಬಿಟ್ಟು ಹೋದಂತಹ ಕುರು ಇದು ಅಂತ ಹೇಳಿ. ಎರಡನೇ ವಾದ ಏನು ಅಂತ ಹೇಳಿದ್ರೆ, ಅಮರ್ ಜವಾನ್ ಜ್ಯೋತಿಯಲ್ಲಿ 1971ರಲ್ಲಿ ಹುತಾತ್ಮರಾದ ಸೈನಿಕರಿಗೋಸ್ಕರ ನಮನ ಸಲ್ಲಿಸಲಾಗ್ತಿದೆಯೇ ಹೊರತು ಚೀನಾ ಯುದ್ಧ ಇರಬಹುದು ಅಥವಾ ಇತರೆ ಕಾಳಗಗಳೇನಿತ್ತು ಅದರಲ್ಲಿ ಹುತಾತ್ಮರಾದಂತಹ ಸೈನಿಕರಿಗೆ ನಮನವನ್ನು ಸಲ್ಲಿಸಲಾಗ್ತಿಲ್ಲ. ಆದರೆ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಭಾರತದ ನೆಲಕ್ಕಾಗಿ 1947ರಿಂದ ಹುತಾತ್ಮರಾದಂತಹ ಎಲ್ಲಾ ಸೈನಿಕರಿಗೂ ಕೂಡ ನಮನವನ್ನ ಸಲ್ಲಿಸ್ತಿದ್ದೀವಿ ಎನ್ನುವಂಥದ್ದು ಕೇಂದ್ರ ಮೋದಿ ಸರ್ಕಾರದ ವಾದ. ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕು. 1931ರಲ್ಲಿ ಈ ರಚನೆಯಾದಂತಹ ಇಂಡಿಯಾ ಗೇಟ್ ಏನಿದೆ ಇದು ವಸಾಹತುಶಾಹಿ ಸ್ಮಾರಕ ಇರಬಹುದು. ಆದರೆ ಆ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಗೆ ನೆರವನ್ನ ಕೊಡುವುದರ ಹಿಂದೆ ಭಾರತ ಸ್ವಾತಂತ್ರ್ಯ ಆಗಬೇಕೆನ್ನುವಂತಹ ಉದ್ದೇಶ ಕೂಡ ಇತ್ತು. ಗಾಂಧೀಜಿಯವರು ಬ್ರಿಟಿಷ್ ಸೇನೆಗೆ ನಾವು ನೆರವು ಕೊಡ್ತೀವಿ ಎನ್ನುವಂತಹ ವಾಗ್ದಾನ ಕೊಟ್ಟಿದ್ದರ ಹಿಂದೆ ಭಾರತವನ್ನ ಆದಷ್ಟು ಬೇಗ ನೀವು ಬಿಟ್ಟು ಹೋಗಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎನ್ನುವಂತಹ ಉದ್ದೇಶ ಕೂಡ ಇತ್ತು. ಎರಡನೇದಾಗಿ
ನಮ್ಮ ದೇಶ ಕಂಡಂತಹ ಅತ್ಯುತ್ತಮ ಸೇನಾಧಿಕಾರಿಗಳು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ, ಜನರಲ್ ಸುಂದರಾಜಿ, ಇಂತಹ ಅತ್ಯುತ್ತಮ ಸೇನಾಧಿಕಾರಿಗಳು, ಸೇನಾ ಮುಖ್ಯಸ್ಥರುಗಳು ಬಂದಿದ್ದೇ ಬ್ರಿಟಿಷ್ ಸೇನೆಯಿಂದ ಅಂತ ಹೇಳಿದ್ರೆ ಇವರ ಏನು ಸೇನಾ ವೃತ್ತಿ ಜೀವನ ಆರಂಭವಾಗಿದ್ದೇ ಬ್ರಿಟಿಷ್ ಸೇನೆಯಲ್ಲಿ. ಯಾಕಂತ ಹೇಳಿದ್ರೆ ಅವಾಗ ನಮ್ಮಲ್ಲಿ ಬ್ರಿಟಿಷ್ ಆಡಳಿತ ಇದ್ದಂಥದ್ದು. 1947ರಲ್ಲಿ ನಾವು ಸ್ವಾತಂತ್ರ್ಯಗೊಂಡ ಬಳಿಕ ಮಾತ್ರ ನಮ್ದು ಅಂತ ಹೇಳಿ ಒಂದು ಭಾರತೀಯ ಸೇನೆ ಸೃಷ್ಟಿಯಾಗಿದ್ದು 1947ರಲ್ಲಿ. ಅಲ್ಲಿವರೆಗೆ ಇವರೆಲ್ಲರೂ ಕೂಡ ಬ್ರಿಟಿಷ್ ಸೇನೆಯಲ್ಲಿ ಅಧಿಕಾರಿಗಳಾಗಿರುವಂಥದ್ದು. ಹಾಗಾಗಿ ಕೊಲೋನಿಯಲ್ ಎನ್ನುವಂತಹ ಪದ ಏನಿದೆ ಈ ಸಮರ್ಥನೆಗೆ, ಈ ಅಮರ್ ಜವಾನ್ ಜ್ಯೋತಿಯನ್ನ ಶಿಫ್ಟ್ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಏನು ಬಳಸ್ತಾ ಇದೆ ಅದು ಸಮರ್ಥನೀಯವಾದವಲ್ಲ. ಮತ್ತೆ ಹುತಾತ್ಮರಾದಂತಹ 90,000 ಮಂದಿ ಯಾರು? ಅವರೆಲ್ಲರೂ ನಮ್ಮವರು, ನಮ್ಮ ದೇಶದವರು, ಭಾರತೀಯ ಸೈನಿಕರು. ಬ್ರಿಟಿಷ್ ಸೇನೆಯಲ್ಲಿ ಇದ್ದಿರ್ಬೋದು, ಆದ್ರೆ ಹುತಾತ್ಮರಾದವರೆಲ್ಲ ನಮ್ಮ ಸೈನಿಕರು, ನಮ್ಮವರೇ, ಈ ನೆಲದವರೇ. ಇಂಡಿಯಾ ಗೇಟ್ ನಲ್ಲೇ ಅಮರ್ ಜವಾನ್ ಜ್ಯೋತಿ ಉರಿಲಿ ಎನ್ನುವಂತಹ ಒಂದು ವಾದ ಕೂಡ ಇದೆ. ದಯವಿಟ್ಟು ಅದನ್ನ ಆರಿಸಬೇಡಿ, ಅದು ಅಲ್ಲಿರ್ಲಿ. ಯುದ್ಧ ಸ್ಮಾರಕದಲ್ಲಿ ಪ್ರತ್ಯೇಕವಾಗಿ ಬೇಕಾದ್ರೆ ಅಲ್ಲೂ ಕೂಡ ಒಂದು ಜ್ಯೋತಿ ಉರಿಯಲಿ, ತಪ್ಪೇನಿಲ್ಲ. ಅಮರ್ ಜವಾನ್ ಜ್ಯೋತಿಯನ್ನ ತೆಗಿಬೇಡಿ ಎನ್ನುವಂತಹ ಒಂದು ಬಲವಾದಂತಹ ವಾದ ನಿವೃತ್ತ ಸೇನಾಧಿಕಾರಿಗಳಲ್ಲೇ ಇದೆ. ಕೆಲವರು ಇಲ್ಲ, ಯುದ್ಧ ಸ್ಮಾರಕ ಒಂದೇ ಇರೋದ್ರಿಂದ ಒಂದೇ ಕಡೆ ಜ್ಯೋತಿ ಬೆಳಗಿದ್ರೆ ಒಳ್ಳೇದು ಎನ್ನುವಂತಹ ವಾದವನ್ನು ಕೂಡ ಮಾಡುವಂತವ್ರು ಇದ್ದಾರೆ. ಅಮರ್ ಜವಾನ್ ಜ್ಯೋತಿಗೆ ಅದರದೇ ಆದಂತಹ ಭಾವನಾತ್ಮಕ ಸಂಬಂಧಗಳು ಕೂಡ ಇರುವಂತದ್ದು. ನಾನು ಮೊದಲೇ ಹೇಳಿದ ಹಾಗೆ ಕಾಲೋನಿಯಲ್ ಎನ್ನುವಂತಹ ಪದವನ್ನ ಸರ್ಕಾರದ ಕಡೆಯವರು ಬಳಸಿದ್ರು ಕೂಡ ಇಂಡಿಯಾ ಗೇಟ್ ನ ನಿರ್ಮಾಣದ ಇತಿಹಾಸದಿಂದ ಹಿಡಿದು ಇಲ್ಲಿವರೆಗೆ, ಈ ಕ್ಷಣದವರೆಗೆ ಅಮರ್ ಜವಾನ್ ಜ್ಯೋತಿಯನ್ನ ನೋಡಿದಾಗ್ಲೆಲ್ಲ ಮೈ ರೋಮಾಂಚನಗೊಳ್ತಾ ಇತ್ತು. ಹೀಗಾಗಿ ಅಲ್ಲಿಂದ ಅದನ್ನ ಶಿಫ್ಟ್ ಮಾಡುವಂತ ಅಗತ್ಯ ಏನು ಇರಲಿಲ್ಲ. ಸರ್ಕಾರ ಗಣರಾಜ್ಯೋತ್ಸವ ದಿನ ಪ್ರಧಾನಿಗಳು ಯುದ್ಧ ಸ್ಮಾರಕದಲ್ಲೇ ಹೋಗಿ ನಮನವನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದು, ಆದ್ರೆ ಇಲ್ಲಿ ಅದನ್ನ ಆರಿಸುವಂತಹ ಅಗತ್ಯ ಇರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಬೆಳವಣಿಗೆ ಕೂಡ ಆಗಿದೆ. ಏನು ಅಂತ ಹೇಳಿದ್ರೆ, ಜನವರಿ ಏನು ಬೀಟಿಂಗ್ ದಿ ರಿಟ್ರೀಟ್ ಅಂತ, ಅಂದ್ರೆ ಗಣರಾಜ್ಯೋತ್ಸವಕ್ಕೂ ಮೊದಲು ದೆಹಲಿಯಲ್ಲಿ ಶುರುವಾಗುವಂತಹ ಕಾರ್ಯಕ್ರಮ ಜನವರಿ 29ನೇ ತಾರೀಕು ಅದು ಅಂತ್ಯ ಆಗುತ್ತೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ, ಅದನ್ನ ನಾವು ಬೀಟಿಂಗ್ ದಿ ರಿಟ್ರೀಟ್ ಅಂತ ಕರೀತೀವಿ. ಈ ಬೀಟಿಂಗ್ ದಿ ರಿಟ್ರೀಟ್ ನಲ್ಲಿ ಮಹಾತ್ಮ ಗಾಂಧಿಯವರ ಅತಿ ನೆಚ್ಚಿನ, ಅತಿ ಪ್ರಿಯವಾದಂತ ಅಬೈಡ್ ಬೈ ಮೀ ಎನ್ನುವಂತ ಒಂದು ಹಾಡೇನಿದೆ ಅದನ್ನ ವಾದ್ಯಗೋಷ್ಠಿಯ ಮೂಲಕ ನುಡಿಸಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ. ಅದನ್ನ ಈಗ ಸರ್ಕಾರ ತೆಗೆದುಹಾಕಿರುವಂಥದ್ದು. ಅಂದ್ರೆ ಜನವರಿ 29ನೇ ತಾರೀಕು ನಡೆಯುವಂತಹ ಈ ಸಮಾರೋಪ ಸಮಾರಂಭದಲ್ಲಿ ಗಾಂಧೀಜಿಯವರ ನೆಚ್ಚಿನ ಈ ಹಾಡು ವಾದ್ಯದ ರೂಪದಲ್ಲಿ ಅಲ್ಲಿ ಪ್ಲೇ ಆಗಲ್ಲ. 2020ರಲ್ಲೂ ಕೂಡ ಸರ್ಕಾರ ಇದೇ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಆದ್ರೆ ಆಗ ಮತ್ತಷ್ಟು ಟೀಕೆಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅಬೈಡ್ ಬೈ ಮೀ ಹಾಡನ್ನ ಮತ್ತೆ ವಾದ್ಯದ ಮೂಲಕ ಮತ್ತೆ ಬೀಟಿಂಗ್ ದಿ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ನುಡಿಸಲಾಯಿತು. ಸರ್ಕಾರದ ಈ ನಿರ್ಧಾರಗಳನ್ನ ನೋಡಿ ಕೆಲವರು ತುಂಬಾ ಆಕ್ರೋಶಿತಗೊಂಡಿದ್ದಾರೆ ಕೂಡ. ಯಾಕಂತ ಹೇಳಿದ್ರೆ ಬೇಕಾಗಿರ್ಲಿಲ್ಲ ಇಂತಹ ನಿರ್ಧಾರಗಳು ಅಂತೇಳಿ. ಈಗ ಇಂಡಿಯಾ ಗೇಟ್ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ದೊಡ್ಡ ಪ್ರತಿಮೆಯನ್ನ ನಾವು ಸ್ಥಾಪನೆ ಮಾಡ್ತಿದ್ದೀವಿ ಅಂತ ಹೇಳಿ ನಿನ್ನೆ ಅದರ ಏನು ಚಿತ್ರವನ್ನು ಕೂಡ ಅನಾವರಣ ಮಾಡಿದ್ದಾರೆ. 125ನೇ ಜಯಂತಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿ ಜನವರಿ 23ನೇ ತಾರೀಕನ್ನ ಪರಾಕ್ರಮ ದಿವಸ್ ಅಂತ ಹೇಳಿ ಆಚರಿಸುವುದರ ಮೂಲಕ ನೇತಾಜಿ ಅವರನ್ನ ಸ್ಮರಣೆ ಮಾಡಿಕೊಳ್ಳಲಾಗ್ತಿದೆ. ಈಗಾಗಲೇ ಶಂಕರ್ ದಯಾಳ್ ಶರ್ಮಾ ಅವರು ರಾಷ್ಟ್ರಪತಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಂಸತ್ತಿನ ರಾಜ್ಯಸಭೆಯ ಮುಂಭಾಗದಲ್ಲಿ ನೇತಾಜಿಯವರ ದೊಡ್ಡ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿತ್ತು. ಈಗ ಇಂಡಿಯಾ ಗೇಟ್ ನಲ್ಲೂ ಕೂಡ ನೇತಾಜಿಯವರ ಪ್ರತಿಮೆ ಅನಾವರಣ ಆಗಲಿಕ್ಕಿದೆ. ಒಳ್ಳೆಯ ನಿರ್ಧಾರ, ಎಲ್ಲರೂ ಕೂಡ ಅದನ್ನು ಸ್ವಾಗತಿಸಿದ್ದಾರೆ. ಒಬ್ಬ ಸೇನಾನಿಗೆ ಕೊಡಬೇಕಾಗಿರುವಂತಹ ಗೌರವ ಹೌದು.